ಬ್ಯಾರಲ್ದಾಗ ಏನ್ ಮಾಡಿದ್ರಣ್ಣ? ಇದ್ರಾಗ್ರಿ ನಮ್ಮ ಆಕಳ ಐತೈತಲ್ರಿ, ಹಾ. ಅವಾಗ ಅದ್ರ ಮಾಂಸ ಇರ್ತೈತಿ. ಆ ಮಾಂಸಲೆ ಅದಕ್ಕೆ ಗೋನ್ ಅಂದಾಜ ಅಂತಾರ, ಏನಂತಾರ ಅಷ್ಟ ಅಂತಾರ. ಬಟ್ ಆ ಮಾಂಸಲೆ ರೀ ಕನ್ಯರಾಜಗಳದ್ದು ವಿಡಿಯೋ ನೋಡಿ ಮಾಡಿದ್ದೆ ರೀ. ಕನ್ಯರಾಜಗಳು ಭಾಳ ಚಂದ ಹೇಳ್ತಾರ್ರಿ ಎಲ್ಲ. ಅವ್ರ ವಿಡಿಯೋ ಬಿ ನಾವು ಮದ್ದಿಂದ ನೋಡ್ತಾ ಇದ್ವಿ ರೀ. ಹೌದ್ರ ಆ ಆಕಳ ಮಾಂಸ ಇಟ್ಟಿರ್ತೈತಲ್ರಿ, ಒಂದು 4 kg ಐತ್ರಿ ನಮ್ದು ಆಕಳದ ಮಾಂಸ. ಅಷ್ಟು ಬೆಲ್ಲ ರೀ, ಅಷ್ಟ ಮಜ್ಜಿಗೆ, ಅಷ್ಟ 4 ಲೀಟರ್ ಮೂತ್ರ ಇವನೊಂದು ಈ ಬ್ಯಾರಲ್ದಾಗ ಹಾಕೋದ್ರಿ. ಹಿಂಗೆ ಬ್ಯಾರಲ್ದಾಗ ಹಾಕಿ ಒಂದು ತಿಂಗಳ ಮ್ಯಾಲ ಕಳಿ ಇಡೋದ್ರಿ. ಈ ರೀತಿಯಾಗಿ ಚೆನ್ನಾಗಿ ಅದು ಕಳೆದ ಮೇಲೆ ನಾವು ಅದನ್ನು ಸ್ಪ್ರೇ ಮಾಡ್ಬೋದ್ರಿ. ಆ ಸ್ಪ್ರೇದಿಂದ ಬಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆ ರಿಸಲ್ಟ್ ಐತ್ರಿ. ಮತ್ತು ಆಕಳ ಮರಿ ತಿರ್ಕೋತಾವ್ರಲ್ಲ ಹೆಂಗಾರೆ, ಅದನ್ನ ಗೋನ್ ಅಂದಾಜೆಲ್ಲ ಅಂತ ಕರಿತಾರಲ್ರಿ, ಅದು ಭಾಳ ತುಂಬ ರಿಸಲ್ಟ್ ಐತಿ. ಇದನ್ನ ಮಾಡೋದ್ರಿಂದ ರೀ ಸ್ಪ್ರೇ ನಮಗೆ ಅನುಕೂಲ ಐತ್ರಿ. ಮತ್ತು ನಮ್ದು ಜೀವಾಮೃತ ಸ್ಪ್ರೇ ಮಾಡ್ತೀನಿ ರೀ. ಅಲ್ಲಿ ಮುಂದೆ ಗೋಕೃಪಾಮೃತ ಐತಿ, ಅದನ್ನ ತಗೋದ್ರಿ. ಇಲ್ಲಿ ಓಪನ್ ಆಗೈತಿ. ನಮ್ಮ ಇಟ್ಟಂಗಿ ಬಟ್ಟೆ ಹೋಗಿ ಅಲ್ಲಿ ವೇಸ್ಟ್ ಇಟ್ಟಂಗಿ ತಗೊಳೋದ್ರಿ. ಈ ರೀತಿಯಾಗಿ ನಾವು ಬಾರ್ಡರ್ ಮಾಡ್ಕೊಂಡು, ಇವು ವೇಟ್ಲೆಸ್ ಇರ್ತಾವ್ರಿ, ಭಾಳ ವೇಟ್ಲೆಸ್ ಇರ್ತಾವ್ರಿ. ಈ ಇಟ್ಟಂಗಿ ತಗೊಂಡು ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಕೊಂಡಿ ಅಂದ್ರೆ ರೀ ನಮ್ದೊಂದು ಇದನ್ನ ರೆಡಿ ಆಗ್ತೈತ್ರಿ. ಮತ್ತು ಇಲ್ಲೇ ನಾವು ತಟ್ಟು ಹಾಸ್ಕೊಳ್ಳೋದ್ರಿ, ಇದ್ರ ಮೇಲೆ ತಂದು ಗೊಬ್ಬರ ಹೋಗಿಬೋದ್ರಿ. ಇಷ್ಟು ದೊಡ್ಡದು ಯಾಕೆ ಮಾಡಿದಾನಂದ್ರೆ ರೀ, ಟ್ರ್ಯಾಕ್ಟರ್ ಮತ್ತು ಟ್ರಕ್ ಐತ್ರ ಒಳಗೆ ಹೋಗಿ ಡೈರೆಕ್ಟ್ ಸಗಣಿ ಕಡಿಲಿ ಅಂತೇಳಿ ಈ ಪ್ಲಾನ್ ಮಾಡಿದಾನೆ. ಇದು ಅಷ್ಟು ದೊಡ್ಡದೈತ್ರಿ ಸ್ವಲ್ಪ. ಇನ್ನು ಸಗಣಿ ಇದನ್ನ ತಂದ್ರೆ ಬಿ ರೀ ಡೈರೆಕ್ಟ್ ರಾ ಸಗಣಿ ಅಟ್ಟ ತರೋದ್ರಲ್ಲ. ಅದ್ರಾಗ ಒಬ್ಬೊಬ್ರ ಹಿಂಗೆ ರೌಂದಿ ಮಿಕ್ಸ್ ಇರ್ತೈತ್ರಿ, ಮತ್ತು ಒಬ್ಬೊಬ್ರ ರಾ ಸಗಣಿ ಕೊಡ್ತಾರ್ರಿ. ಸ್ವಲ್ಪ ಅದು ಕಾಸ್ಟ್ಲಿ ಇರ್ತೈತ್ರಿ, ಇದು ಸ್ವಲ್ಪ ಸೊ ಇರ್ತೈತಿ. ಇಷ್ಟು ನಾವು ಅಂತ ಸಗಣಿ ಬತ್ತಂದ್ರೆ ನಾವು ಅಟ್ಟ ರೌಂದಿ ಮಿಕ್ಸ್ ಮಾಡ್ತೀವಿ. ರೌಂದಿ ಆಲ್ರೆಡಿ ಮಿಕ್ಸ್ ಇದ್ರೆ ನಾವು ರೌಂದಿ ಅದ್ರಾಗ ಮಿಕ್ಸ್ ಮಾಡಲ್ಲ. ಅದ್ರಾಗ ಗೋಕೃಪಾಮೃತ ಯಾವಾರು ಜೀವಾಮೃತ ಹಾಕಿ ಬಿಡ್ತೇವ್ರಿ, ಅದ್ರಾಗ ಹಾಕಿ ರೆಡಿ ಮಾಡ್ತೇವೆ. ರೌಂದಿ ಅಷ್ಟು ಒಂದು 10% ರೌಂದಿ ಇರ್ಬೇಕು. 10% ರೀ, 10%. ಇದು ನಮ್ಮ ಗಂಗಾ ಅಂತ ಹೇಳ್ರಿ, ಗಂಗಾದ ಪವನ್ ರೀ. ಇಲ್ಲ ಅವ ಹಿಂಗೆ ನ್ಯಾಡಿಗೆ ಇದನ್ನ ಸ್ಟೋರ್ ಮಾಡ್ತೇವ್ರಿ. ಸ್ಟೋರ್ ಮಾಡ್ಬೇಕ್ರಿ ಎಲ್ಲ ಫೈನಲ್ ಸ್ಟೇಜ್ ರೀ. ಹಿಂಗೆ ರೆಡಿ ಆದ್ಮೇಲೆ ರೀ ಈ ರೀತಿಯಾಗಿರ್ತದೆ. ಇದು ಮತ್ತೊಂದ್ ತರ ಬೆಡ್ ನಾವು ಮಾಡ್ಬೋದ್ರಿ. ಈ ಸರ್ಕಾರದಿಂದ ಬಿ ಸ್ವಲ್ಪ ಅನುಕೂಲ ಆಗತ್ರಿ. ಸರ್ಕಾರದವರು ಇದಕ್ಕೆ ಒಂದು 25-30,000 ಅಂತ ಕೊಡ್ತಾರ್ರಿ. ಈ ರೀತಿಯಾಗಿ ಬೆಡ್ ಮಾಡ್ಕೋಬೇಕ್ರಿ ನಾವು. ಇದ್ರ ಸೈಜ್ ಬಂದು 19-14 ಐತ್ರಿ. ಮತ್ತು 2 ಸ್ಟೆಪ್ ಬರ್ತಾವ್ರಿ. ಇದ್ರಾಗ ಎರೆಹುಳ ಆ ಕಡೆ ಹೋಗ್ಬೋದು, ಈ ಕಡೆನೂ ಬರ್ಬೋದ್ರಿ. ಇದ್ರಾಗೂ ತುಂಬಾ ಚೆನ್ನಾಗಿ ಆಗ್ತಾ ಇದ್ರಿ. ಬಟ್ ಸ್ವಲ್ಪ ತೆಗಿಯಾಕದು ಇದಾಗತ್ರಿ. ಇಲ್ಲಿ ಸ್ವಲ್ಪ ವರ್ಮ್ಸ್ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ವರ್ಮ್ಸ್ ಇದಾವ್ರಿ, ತುಂಬಾ ಚೆನ್ನಾಗಿ ವರ್ಮ್ಸ್ ಇದಾವ್ರಿ. ಇದು ಗೋಕೃಪಾಮೃತ ಕೊಡೋದ್ರಿಂದ ಮತ್ತು ಸ್ವಲ್ಪ ಚೆನ್ನಾಗಿ ಇನ್ನೂ ರಿಸಲ್ಟ್ ಐತ್ರಿ ಇದ್ರಾಗ. ಎರೆಹುಳ ಪ್ರತಿ ಸಲ ತರ್ತಾರ ಒಂದ್ಸಲ? ಇಲ್ರಿ, ಒಂದ್ಸಲ ತಂದ್ರೆ ಇವು ಗ್ರೋತ್ ಹಾಕೋತಿರ್ತಾವ್ರಿ. ಇವಕ್ ನಾವು ನೀರು ಫುಡ್ ಅಂದ್ರೆ ಗೋಮಯ ಸಗಣಿ ಕೊಟ್ರಿ ಇವು ಎಲ್ಲಿ ಹೋಗಲ್ರಿ. ಬಟ್ ನೀವು ಫುಡ್ ಸಿಗ್ಲಿಲ್ಲ, ನೀರ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಇವು ಎಸ್ಕೇಪ್ ಆಗಿಬಿಡ್ತಾವ. ಅದಕ್ಕೆ ನಾವ್ ಇದಕ್ಕ ಆಗಾಗ ಹಿಂಗ ಸಗಣಿ ಕೊಡ್ತಾ ಇರ್ಬೇಕ್ರಿ. ಇಲ್ಲಿ ನೋಡ್ಬೋದ್ರಿ, ನಾ ಆಗಾಗ ಹಿಂಗ್ ಕೊಟ್ಟಿದವ್ರಿ. ಇಲ್ಲಿ ತೆಳಗೆ ನೋಡ್ರಿ, ಇಲ್ಲಿ ತಿನ್ನ ಐತೆ ಈ ತರ ಹಿಂಗ್ ಕೊಟ್ಟಿರ್ತೇವ್ರಿ. ಇಲ್ಲಿ ಕೊಟ್ಟಿದ್ರಿ, ಇದು ಹಿಂಗೆ ತಿಂದೈತೆ ನೋಡ್ರಿ ಇದೆಲ್ಲ. ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ರೀ. ಸಗಣಿ ಅವಾಗ ಕೊಟ್ಕೋತೀರಿ? ಹಾಂ ರೀ. ಮತ್ತು ಸಗಣಿ ಹೆಚ್ಚಿಗೆ ಲಿಕ್ವಿಡ್ ಹಾಕ್ತಾರೆ, ನೀರ್ ಮಾಡಿ ನೀವು ಹಾಕ್ಬೋದ್ರಿ. ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ರೀ. ಗಿಡಗಳಿಗೆ ಆತ್ರಿ, ಕಬ್ಬಿಗೆ ಆಯ್ತು, ಕಾಯಿಪಲ್ಯಕ್ಕೆ ಭಾಳ ಚೆನ್ನಾಗಿ ರಿಸಲ್ಟ್ ಐತ್ರಿ. ನಾನು ಒಂದು ಸೌತಿಕಾಯಿ ರೀ 17 ದಿನ ಇಡ್ತಿದ್ದೀನಿ. ಒಂದು ಸೌತಿಕಾಯಿ 17 ದಿನ ಇಡ್ತೀನಿ ರೀ. ಟೊಮೆಟೊ 12-13 ದಿನ ಇಟ್ಟಿದ್ದೀನಿ ರೀ. ಬೀಟ್ರೂಟ್ ಇಟ್ಟಿದ್ದೀನಿ ರೀ, ಈಗ 12 ದಿನ ಆಯ್ತು. ಇವ್ನು ಸ್ವಲ್ಪ ಬಾಡ್ದಂಗೆ ಆಗ್ತಾವ್ರಿ, ಬಟ್ ಒಳಗೆ ವಾಟರ್ ಕಂಟೆಂಟ್ ಅದ ಲೆವೆಲ್ದಾಗ ಇರ್ತೈತೆ ರೀ. ತುಂಬಾ ಚೆನ್ನಾಗಿ ರಿಸಲ್ಟ್ ಐತ್ ಬಿಡ್ರಿ. ಇಲ್ಲಿ ನಾವು ಮೇನ್ ರೀ, ನಾ ಇದು ಗೋಕೃಪಾಮೃತ ತಯಾರು ಮಾಡಿದೇನ್ರಿ. ಇದು ಗೋಪಾಲ್ ಬಾಯ್ ಸುತಾರಿ ಅಂತ ಹೇಳ್ರಿ, ಗುಜರಾತ್ದವ್ರು ಇದನ್ನ ರೆಡಿ ಮಾಡ್ರಿ. ಈಗ ಕನ್ನೇರಿ ಮಠದಾಗೂ ಇದನ್ನ ಕೊಡ್ತಾರ್ರಿ. 1 ಲೀಟರ್ ತಗೊಂಡ್ ಹೋಗೋದ್ರಿ. ನಾವು ಅದನ್ನ ವೃದ್ಧಿ ಮಾಡ್ಕೋಬೇಕ್ರಿ. ಇನ್ ಹೆಂಗ್ ಮಾಡೋದಂದ್ರಿ, 200 ಲೀಟರ್ ನೀರ್ ತುಂಬಿಸ್ಕೊಳ್ಳೋದ್ರಿ. 200 ಲೀಟರ್ ನೀರ್ದಾಗ ಶುದ್ಧವಾದ ನೀರ್ ಇರ್ಬೇಕ್ರಿ. ಅದ್ರಾಗ 2 ಕಿಲೋ ಸಾವಯವ ಬೆಲ್ರಿ, 2 ಲೀಟರ್ ನಮ್ಮ ಜವಾರಿ ಆಕಳದ ಮಜ್ಜಿಗೆ, ಇವನ್ 2 ಹತ್ರ ಹಾಕೋಬೇಕ್ರಿ. ಇದು ಒಂದು ಗೋಕೃಪಾಮೃತ 1 ಲೀಟರ್ ತಂದು ಈ ತರ ಹಾಕೋದ್ರಿ. ಇದನ್ನ 7 ದಿನ ನಾವು ಕ್ಲಾಕ್ ವೈಸ್ ರೀ, ಅಂದ್ರೆ ಹೆಂಗ್ ಗಡಿಯಾರ ತಿರ್ಗತ್ತಲ್ರಿ ಆ ರೀತಿಯಾಗಿ ನಾವು ಈ ರೀತಿಯಾಗಿ ಹಿಂಗ್ ತಿರ್ಸ್ಬೇಕ್ರಿ. ಈ ರೀತಿಯಾಗಿ ಹಿಂಗ್ ತಿರ್ಸ್ಕೋತಿರ್ಬೇಕ್ರಿ. 7 ದಿನಾಲು 2 ಸಲ ರೀ, ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ರೀತಿಯಾಗಿ ತಿರ್ಸ್ಕೋತಿರ್ಬೇಕ್ರಿ. 1-2 ಮಿನಿಟ್. ಅದು ತಿರ್ಗೋದ್ರಿಂದ ನಿಮಗೆ ಸ್ಮೆಲ್ ಇದು ಭಾಳ ಚಂದ ಬರತ್ರಿ. ಒಂದು 7 ದಿನ 40 ದಿನ ಆದ್ಮ್ಯಾಗ ಇದನ್ನ ಯೂಸ್ ಮಾಡಿ ಹೊಲಕ್ಕೆ ಯೂಸ್ ಮಾಡ್ಬೋದು, ಎರೆಹುಳ ಗೊಬ್ಬರಕ್ಕೆ ಯೂಸ್ ಮಾಡ್ಬೋದ್ರಿ. ಅದು ಯೂಸ್ ಮಾಡಿದ ಬೆಳಕ್ರಿ ನಾವು ಮತ್ತೆ ಇದನ್ನ ಇದು ಮಾಡ್ಕೋಬೇಕಾದ್ರೆ ಮತ್ತೊಂದು 2 ಕಿಲೋ ಬೆಲ್ರಿ, 2 ಲೀಟರ್
ಒಂದ್ 5 ಲೀಟರ್ ಉಳಿಸೋದ್ರಿ ಇಟ್ಟ ಹಾ. 5 ಲೀಟರ್ ಒಂದ್ 10 ಲೀಟರ್ ಹಿಂಗ್ ಉಳಿಸಿ ಮ್ಯಾಕ್ ಇದ್ರಾಗ ಮತ್ತ್ 2 ಕಿಲೋ ಬೆಲ್ಲ 2 ಲೀಟರ್ ಮಜ್ಜಿಗೆ ರೀ ಮತ್ತ್ ಇದ್ರ ಹಾಕಿದ್ರೆ ಮತ್ತೆ 40 ಲೀಟರ್ ರೆಡಿ. ಇದನ್ನ ನಾವು ಫ್ರೀ ಆಗಿ ಕೊಡ್ತೇವ್ರಿ. ನಮ್ ಫೋನ್ ನಂಬರ್ ಇರ್ತೈತ್ರಿ. ಯಾರಿಗೆ ಬೇಕಾದ್ರೆ ಬಿ 1 ಲೀಟರ್ ಕೊಡ್ತೇವ್ರಿ. ಬಟ್ ಎಲ್ಲಿ ಪಾರ್ಸಲ್ ಮಾಡಲ್ರಿ, ನೀವ ಬಂದ್ ಇಲ್ಲಿ ಒಯ್ಬೇಕ್ರಿ. ಯಾಕಂದ್ರೆ ಇದಕ್ಕ ಬಾಟ್ಲಕ್ ನಾವು ಹೋಲ್ ತೆಗೆದಿರ್ತೇವೆ. ಆದ ಕಾರಣ ನೀವ ಬಂದು ಹೋದ್ರೆ ಬಹಳ ಉತ್ತಮ ರೀ. ಅಂದ್ರೆ ಬಾಟಲ್ ಕೋಲ್ ಅಂದ್ರ ರೀ ಬಾಟ್ಲ್ ಹೋಲ್ ಇದ್ರಾಗ ಬ್ಯಾಕ್ಟೀರಿಯಾ ಇರ್ತಾವ್ರಿ. ಹಾ. ಆ ಮ್ಯಾಲ್ ಬಾಟ್ಲ್ಕ್ ನಾವ್ ಒಂದ್ 2 ಹೋಲ್ ತೆಗೆದು ಕೊಡ್ತೇವ್ರಿ. ಹಾ. ಯಾಕಂದ್ರೆ ಅದ್ರಾಗ ಏರ್ ಪಾಸ್ ಆಗ್ಲಿ ಅಂತೇಳಿ. ಇದ್ರ ಬ್ಯಾಕ್ಟೀರಿಯಾ ಎಲ್ಲೇ ದೂರ ಹೋದ್ರೆ ಬಿ ಆ ಬ್ಯಾಕ್ಟೀರಿಯಾ ಜೀವಂತ ಇರ್ಬೇಕ್ರಿ. ಅದಕ್ಕೋಸ್ಕರ ಅವ್ರು ಹೆಂಗ್ ಹೇಳಿದಾರೆ ಹಂಗ ನಾವು ಇದ್ ಮಾಡ್ತೇವೆ. ಕೊಟ್ಟದಕ್ಕೆ ಅವ್ರಿಗೆ ಯೂಸ್ ಆಗ್ಬೇಕು. ಯೂಸ್ ಆಗ್ಬೇಕ್ರಿ. ಮತ್ತ್ ಈ ರೀತಿಯಾಗಿ ತಯಾರು ಮಾಡ್ಕೋಬೇಕ್ರಿ. ನಾನು 2 ಬ್ಯಾರಲ್ ಮಾಡಿದೇನ್ರಿ. ಯಾಕಂದ್ರೆ ಯಾರು ಒಯ್ಯಾಕ್ ಬರ್ತಿರ್ತಾರ ಅವಾಗ. ಇದು ನೋಡ್ರಿ, ಇದು ತುಂಬಾ ಚೆನ್ನಾಗಿ ಆಗಿದೆ ರೀ. ಇದ್ರ ಮೇಲೆ ಯಾಕೆ 2 ಅರಿವಿ ಹಚ್ಚಿದ್ರೆ ಹಿಂಗ ಸಣ್ಣ ಸಣ್ಣ ಹುಳ ಬಾಳ ಬರ್ತಾವ್ರಿ. ಅದಕ್ಕ 2 ಅರಿವಿ ಕೊಡಿದನ್ರಿ. ಮ್ಯಾಲ ಒಂದ್ ಚೀಲ ಹಾಕಿದ್ರಿ. ಮನ್ಯಾಗ ಇಲ್ಲಿ ಇಟ್ಕೋತವ್ರಿ. ಇದು ನಮ್ದು ಅಜ್ಜಿ ಮನಿ ರೀ. ಈಗ ಯೂಸ್ ಮಾಡಲ್ರಿ. ಬಟ್ ಇದ್ರಾಗ ಏನ್ ಮಾಡ್ತವ್ರಿ, ಹಿಂಗೆ 1 ಟನ್ ಇಲ್ಲಿ ಇಟ್ಕೊಂಡ್ರಿ. ಇದ್ರಾಗ ಮೆಟ್ರಾಜಿಯಮ್ ಯಾರು ಹೇಳ್ತಾರಲ್ರಿ, ಮೆಟ್ರಾಜಿಯಮ್ ಆದ್ರೆ ಮೆಟ್ರಾಜಿಯಮ್ ಮಿಕ್ಸ್ ಮಾಡ್ಕೊಡ್ತವ್ರಿ. ಮೆಟ್ರಾಜಿಯಮ್ ಹಾಕೋದ್ರಿಂದ ನಮ್ ಕಬ್ಬಿಗೆ ದೊಣ್ಣೆ ಹುಳ ಆಗಲ್ರಿ. ಅದು ಬಹಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಮೆಟ್ರಾಜಿಯಮ್ ಹಾಕೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಐತ್ರಿ. ಮತ್ತೆ ವಿಜ್ಞಾನಿಗಳು ಭಾಳ ಹೇಳ್ತಾರ್ರಿ. ಕೃಷಿ ಕೇಂದ್ರದವರು ಮೆಟ್ರಾಜಿಯಮ್ ಹಾಕಿ ಅಂತ ಹೇಳಿ ಭಾಳ ಹೇಳ್ತಾರ್ರಿ. ಮತ್ತೊಂದ್ ಇದ್ರಾಗ ನಾ ಏನ್ ಮಾಡ್ತೇನ್ರಿ, ಜೀವಾಮೃತ, ಬೇವಿನ ಹಿಂಡಿ ಈ ರೀತಿಯಾಗಿ ಯಾರು ಹೇಳ್ತಾರಲ್ರಿ ಅವ್ರಿಗೆ ಅದನ್ನು ಮಿಕ್ಸ್ ಮಾಡಿ ಕೊಡ್ತೇವ್ರಿ. ಅಂದ್ರೆ ಅವ್ರು ಹೆಂಗ್ ರಿಕ್ವೈರ್ಮೆಂಟ್ ಅವ್ರ ಹೆಂಗ್ ರಿಕ್ವೈರ್ಮೆಂಟ್ ಐತಿ ಹಂಗ ಇದ್ ಮಾಡ್ತೇವೆ. ಇದನ್ನ ಮಾರಿಗೆ ಅವ್ರಿಗೆ ಕೊಡ್ತೇವ್ರಿ. ಯಾರಿಗೆ ಅನುಕೂಲ ಆಗಲ್ಲಲ್ರಿ, ಸ್ಕ್ರೀನ್ ಮೇಲೆ ನಮ್ ನಂಬರ್ ಇರ್ತ್ರಿ. ಈ ಉತ್ಕೃಷ್ಟವಾದ ಎರೆಹುಳ ಗೊಬ್ಬರ ಆತರ ನಾನು 90% ನಮ್ಮ ಜವಾರಿ ಆಕಳ ಶಗನ ನಾ ಟ್ರೈ ಮಾಡ್ತೇನ್ರಿ. ಎಲ್ಲಾ ಕಡೆ ಹುಡುಕಾಡಿ ತೊಗೊಂಬಂದ್ ನಾ ಅದ್ರ ಮೇಲೆ ಫೋಕಸ್ ಕೊಟ್ಟು ಇದ್ ಮಾಡ್ತಾ ಇದೀನಿ. ಯಾರಿಗೆ ಬೇಕಲ್ರಿ ಅವ್ರು ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿ ಬರ್ಬೇಕಣ್ಣ ಇದು? ಇದು ನಮ್ಮ ಊರ್ರಿ ಗುಡಸ್ ಅಂತ ಹೇಳ್ರಿ, ಹುಕ್ಕೇರಿ ತಾಲೂಕ್ ರೀ. ಘಟಪ್ರಭಾ ಮತ್ತು ಹುಕ್ಕೇರಿ ಮೇನ್ ರೋಡ್ ದಾಗ ಐತ್ರಿ ನಮ್ದು ಗುಡಸ್ ಊರ್ ಹತ್ರ. ಈ ಮಷಿನ್ ರೀ ಕರೆಂಟ್ ಮ್ಯಾಗೂ ಕೆಲಸ ಮಾಡೈತ್ರಿ. ಕರೆಂಟ್ ಇಲ್ದಾಗ ಈ ರೀತಿಯಾಗ್ರಿ ಈ ಹ್ಯಾಂಡಲ್ ತಿರ್ಸೋದ್ರಿಂದ ಹೋದ್ರಿ ಭಾಳ ಚಂದ ಬೇರಿಂಗ್ ದಾಗ ಐತ್ರಿ. ಇದ ಈ ಹಂಗೂ ಕೆಲಸ ಮಾಡತ್ರಿ. ಮತ್ತ್ ಕರೆಂಟ್ ಇದ್ದಾಗ ನಾವು ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ. ನಾವ್ ಇಲ್ಲಿ ಹಾಕೋದ್ರಿ, ನಾವ್ ಇಲ್ಲಿ ನೋಡ್ರಿ ಈ ರೀತಿಯಾಗಿ ತೊಗೊಂಬ ಹಾಕ್ತೀನಿ. ಸಣ್ಣ ಇದ್ದದೆಲ್ಲ ಈ ಕಡೆ ಬೀಳ್ತೈತ್ರಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಗೊಬ್ಬರ ಬೀಳ್ತೈತ್ರಿ. ಈ ಸಣ್ಣ ಇದ್ದದೆಲ್ಲ ಮತ್ತ ಏನ್ ವೇಸ್ಟ್ ಇದ್ರಿ ಈ ರೀತಿಯಾಗಿ ಇಲ್ಲಿ ಈ ಕಡೆ ಹೊರಗೆ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಮಾಡೈತ್ರಿ. ಲೈಟ್ ಇದ್ದಾಗೂ ಮಾಡೈತ್ರಿ, ಲೈಟ್ ಇಲ್ದಾಗೂ ಮಾಡೈತ್ರಿ. ವೇಸ್ಟ್ ಇನ್ನೊಂದ್ಸಲ ನಾವು ತೆಗಿತೇವ್ರಿ. ಅದ್ರ ಬಳಕ ಏನ್ ಮಾಡ್ತಾವ್ರಿ, ಹೊಲಕ್ಕೆ ಹಾಕಿ ಬಿಡ್ತೇವ್ರಿ ಅದ್ರ ವೇಸ್ಟ್. ಹಾ, ಅದಕ್ಕೂ ಹಾಕ್ಬೋದ್ರಿ. ಅದಕ್ಕೆ ಹಾಕಿ ಮತ್ ನಾವ್ ರಬ್ ಮಾಡಿ ಮತ್ತೊಂದ್ ಸಣ್ಣ ಮಾಡಿ ಇದ್ ಮಾಡ್ಬೋದು. ಚೆನ್ನಾಗಿ ವರ್ಕ್ ಮಾಡೈತ್ರಿ ಮಷಿನ್. ಬೇಕಾದ್ರೆ ನಮ್ಗ ಜಗದೀಶ್ ಬಾಪಟ್ ಸರ್ ಅಂತೇಳಿ ಅವ್ರು ಹೇಳಿದ್ರಿ. ಅಲ್ಲಿಂದ ನಾವು ಕೊಯಂಬತ್ತೂರಿಂದ ತರಿಸಿದ್ರಿ. ಇದ್ರ ಪ್ರೈಸ್ ರೀ 26,000 ರೂಪಾಯಿ ಪ್ರೈಸ್ ರೀ. ಕೊಯಂಬತ್ತೂರಿಂದ ತರಕ್ VRL ದಾಗ 6,000 ರೂಪಾಯಿ ಆಗಿತ್ತು. ಇಲ್ಲಿವರೆಗೆ ವಾರ್ಮಿ ಕಾಂಪೋಸ್ಟ್ ಮತ್ತು ಅದರ ಉಪಯೋಗಗಳು ಮತ್ತು ಗೋಕೃಪಾಮೃತ ಬಗ್ಗೆ ಪೂರಾ ಮಾಹಿತಿ ಮನೋಜ್ ದೇಸಾಯಿ ಸರ್ ಅವ್ರು ಕೊಟ್ಟರು. ಅವ್ರಿಗೆ ಧನ್ಯವಾದಗಳು.